ನಮಸ್ಕಾರ ವೀಕ್ಷಕರೇ, ವಿಶೇಷ ವರದಿಗೆ ಸ್ವಾಗತ. ಅಥಣಿ ತಾಲೂಕಿನ ಅಡಹಟ್ಟಿ ಗ್ರಾಮದಲ್ಲೊಬ್ಬ ಆದರ್ಶ ಶಿಕ್ಷಕ ಮಕ್ಕಳು ದಾಖಲಾದರೆ ₹1000 ಠೇವಣಿ. ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ದಾಖಲೆ ಪ್ರಮಾಣವನ್ನು ಹೆಚ್ಚಿಸಲು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಅಡಹಟ್ಟಿ ಗ್ರಾಮದಲ್ಲಿರುವ ಹಿಪ್ಪರಗಿ ತೋಟದ ಶಿಕ್ಷಕ ಎಸ್.ಕೆ. ಖೋತ್ ಅವರು ಪಾಲಕರ ಮನವೊಲಿಸಿ ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನು ದಾಖಲು ಮಾಡಿಸಲು ಸ್ವಂತ ಖರ್ಚಿನಲ್ಲಿ ಮಕ್ಕಳಿಗೆ ₹1000 ಠೇವಣಿ ನೀಡಲು ಮುಂದಾಗಿರುವುದು ವಿಶೇಷ ಸಂಗತಿಯಾಗಿದೆ. ಮಕ್ಕಳನ್ನು ಸೆಳೆಯಲು ನಾನಾ ಶೈಕ್ಷಣಿಕ ಕಾರ್ಯಕ್ರಮ ರೂಪಿಸುತ್ತಿರುವ ಶಾಲಾ ಮುಖ್ಯೋಪಾಧ್ಯಾಯ ಎಸ್.ಕೆ. ಖೋತ್ ಊರಲ್ಲಿರುವ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ತಿಂಗಳಿಗೊಮ್ಮೆ ರಸಪ್ರಶ್ನೆ ಸ್ಪರ್ಧೆ ಆಯೋಜಿಸಿ ಸ್ವತಃ ಬಹುಮಾನ ನೀಡುತ್ತೇನೆ ಎಂದಿದ್ದಾರೆ. ಗ್ರಾಮದ ಯುವಕ ಯುವತಿಯರಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಕುರಿತು ತರಬೇತಿ ಕಾರ್ಯಾಗಾರ ಸಹ ಮಾಡಿದ್ದೇನೆ. ಅಷ್ಟೇ ಅಲ್ಲದೆ ಇದರೊಂದಿಗೆ 1ನೇ ತರಗತಿಯಿಂದಲೇ ದಾಖಲಾತಿ ಹೆಚ್ಚಿಸುವ ಸಲುವಾಗಿ ಮಕ್ಕಳ ಹೆಸರಿನಲ್ಲಿ ₹1000 ಠೇವಣಿ ಇಡುತ್ತಿದ್ದು, ಈಗಾಗಲೇ ಈ ಬಾರಿ ಶಾಲೆ ಪ್ರಾರಂಭವಾದ ದಿನವೇ 9 ಮಕ್ಕಳು ಪ್ರವೇಶ ಪಡೆದಿದ್ದಾರೆ. 1ನೇ ತರಗತಿಗೆ ಮಕ್ಕಳ ದಾಖಲಾತಿ 40 ದಾಟಲಿದೆ ಎಂದು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಇಂತಹ ಶಿಕ್ಷಕರಿಗೆ ನಮ್ಮ ಮಾಧ್ಯಮದ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳು. ಸ್ವಂತ ಖರ್ಚು ಮಾಡಿ ಅವರಿಗೆ ಬಹುಮಾನವನ್ನು ವಿತರಿಸಿದ್ದೇನೆ. ಜೊತೆಗೆ ಉದ್ಯೋಗಾಕಾಂಕ್ಷಿಗಳಿಗೆ BA, B.Ed, D.Ed ಇಂಥ B.Com ಓದಿರುವಂಥ ವಿದ್ಯಾರ್ಥಿಗಳಿಗೆ ಅವರಿಗೆಲ್ಲರಿಗೂ ಒಂದು ಸಂಪನ್ಮೂಲ ವ್ಯಕ್ತಿಗಳಿಂದ ಕರೆಸಿ ನಮ್ಮ ಶಾಲೆಗೆ ಕರೆಸಿ ಅವರಿಗೆಲ್ಲರಿಗೂ ಏನಪ್ಪ ಅಂದರೆ ಒಂದು ಬೋಧನೆಯನ್ನು ಮಾಡಿಸಿದ್ದೇನೆ. ವಿಶೇಷವಾಗಿ ಅವರಿಗೆ ಬೋಧನೆ ಮಾಡಿಸಿ ಯಾವ ರೀತಿ ಉದ್ಯೋಗ ಓದಿದ್ರೆ ಯಾವ ರೀತಿ ಜಾಬ್ ಸಿಗ್ತದೆ ಅನ್ನೋ ಒಂದು ವಿಚಾರದಿಂದ ಒಂದು 5-6 ಸಾರಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀನಿ. ಜೊತೆಗೆ ಬೇಸಿಗೆಯಲ್ಲಿ ಸುಮಾರು ಏಪ್ರಿಲ್ ಮೇ 2 ತಿಂಗಳು ಬಹಳಷ್ಟು ಬಿಸಿಲಿದ್ದರೂ ನಾನು ವಿದ್ಯಾರ್ಥಿಗಳಿಗಾಗಿ ಸುಮಾರು ಏನಪ್ಪ ಅಂದರೆ 120 ವಿದ್ಯಾರ್ಥಿಗಳು ಇಲ್ಲಿ ಬಂದಿದ್ದರು. 1ರಿಂದ 10ನೇ ತರಗತಿವರೆಗೆ ವಿದ್ಯಾರ್ಥಿಗಳು ಬಂದಿದ್ದರು. ಅವರೆಲ್ಲರಿಗೂ ನಾನು ಇಂಗ್ಲೀಷ್ 1ರಿಂದ 10ನೇ ತರಗತಿವರೆಗೆ ಎಲ್ಲ ಏನಪ್ಪ ಅಂದರೆ ವಿಷಯಗಳನ್ನು ಬಹಳಷ್ಟು ಮನದಟ್ಟಾಗಿ ಹೇಳಿದ್ದೀನಿ. ಇನ್ನೂರಿಗೂ ಆ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ಈ ಮಕ್ಕಳ ದಾಖಲಾತಿ ಬಹಳಷ್ಟು ಈ ಶಾಲೆಗೆ ಖುಷಿದ್ದರಿಂದ 2015-16ರಲ್ಲಿ 70 ವಿದ್ಯಾರ್ಥಿಗಳಿದ್ದು ಈಗೇನಪ್ಪ ಅಂದ್ರೆ ಕೇವಲ ಒಂದು 20ಕ್ಕೆ ಬಂದಿದ್ದೆ. ಆದ್ದರಿಂದ ಮಕ್ಕಳ ಸಂಖ್ಯೆಯನ್ನು ಹೆಚ್ಚಿಸಲು ನಾನು 1ನೇ ತರಗತಿಗೆ ದಾಖಲಾದ ಮಕ್ಕಳಿಗೆ ₹1000 ಒಂದು ಠೇವಣಿಯನ್ನು ಇಡ್ತಾ ಇದ್ದೇನೆ. ಸರ್ಕಾರ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ 1000 ಇಟ್ಟು ಅದು 18 ವರ್ಷ ಅಂದರೆ ಆ ವಿದ್ಯಾರ್ಥಿ 12ನೇ ತರಗತಿ ಮುಗಿದ ನಂತರ ಆ ವಿದ್ಯಾರ್ಥಿಗೆ ಆ ಹಣವನ್ನು ತೆಗೆದುಕೊಂಡು ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿಕ್ಕಿಂದ ಈ ಒಂದು ಪ್ಲ್ಯಾನನ್ನು ಮಾಡಿದ್ದೇನೆ. ಆದ್ದರಿಂದ ಮೊದಲೇ ಶಾಲೆ ಪ್ರಾರಂಭವಾದ 31 ಏಪ್ರಿಲ್ 1ನೇ ತಾರೀಕು ಶಾಲೆ ಪ್ರಾರಂಭವಾದ ದಿನವೇ 9 ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ದಾಖಲಾಗಿದ್ದಾರೆ. ಬಹಳಷ್ಟು ಖುಷಿಯನ್ನು ತಂದಿದೆ. ಸರ್, ಯಾರ ಪ್ರೇರಣೆ ಸರ್ ಈ ಥರ ಇದು ಮಾಡ್ತಾ ಇದ್ದೀವಿ? ಏನಿಲ್ಲ, ಒಂದು ಸರ್ಕಾರಿ ಶಾಲೆ ಉಳಿಬೇಕು, ಗಡಿಭಾಗದ ಶಾಲೆ ಅದ. ಮತ್ತು ನಮ್ಮಲ್ಲಿ ಬರುವಂಥವರು ಕೇವಲ ಬಡ ವಿದ್ಯಾರ್ಥಿಗಳು, ರೈತಾಪಿ ವಿದ್ಯಾರ್ಥಿಗಳು ಇದು ಇರೋದರಿಂದ ನಮಗೇನಪ್ಪ ಅಂದ್ರೆ ಅವಕ್ಕೆ ಏನಾದರೂ ಒಂದು ಸಹಾಯ ಮಾಡಬೇಕು, ಅವರಲ್ಲಿ ಒಂದು ಪ್ರಗತಿಯನ್ನು ಕಾಣಿಸಬೇಕು ಅನ್ನೋ ಒಂದು ಮನೋಭಾವದಿಂದ ಮಕ್ಕಳಲ್ಲಿ ಏನಪ್ಪ ಅಂದ್ರೆ ಪ್ರೇರಣೆ ತುಂಬಿ ₹1000 ಇಟ್ಟಾಗ ಅವರು ಬಹಳಷ್ಟು ಒಂದು ಒಲವನ್ನು ತೋರಿಸಿ ನಮ್ಮ ಶಾಲೆಗೆ 9 ಮೊದಲನೇ ದಿನವೇ 9 ಬಂದಿದ್ದಾರೆ. ಇನ್ನೂ ಏನಪ್ಪ ಅಂದ್ರೆ ಮಕ್ಕಳ